ಒಂದಿಷ್ಟು ಜನಕ್ಕೆ ಯಾವಾಗಲೂ ಒಂದೇ ಡೌಟ್ ಇರುತ್ತೆ, ಪೇಪರ್ ಟಫ್ ಇರುತ್ತಾ ಮೇಡಮ್? ಮೇಡಮ್ ಪೇಪರ್ ಟಫ್ ಇರುತ್ತಾ? ಮ್ಯಾಮ್ ಪೇಪರ್ ಟಫ್ ಬರುತ್ತಾ? ಮ್ಯಾಮ್ ಲೂಬ್ರ ಪ್ರಕಾರನೇ ಬರುತ್ತಾ ಕ್ವೆಶನ್ನು? ಮ್ಯಾಮ್ ಮಾಡಲ್ ಪೇಪರ್ ಥರನೇ ಇರುತ್ತಾ? ಮ್ಯಾಮ್ ಇಷ್ಟೇ ಈಸಿ ಇರುತ್ತಾ? ಮ್ಯಾಮ್ ಇಷ್ಟು ಕಷ್ಟ ಇರುತ್ತಾ? ಒಂದೇ ಥರ ಕ್ವೆಶನ್ನ ರಿಪೀಟ್ ಆಗಿ ಬೇರೆ ಬೇರೆ ವರ್ಡ್ಸಲ್ಲಿ ಕೇಳ್ತಾ ಇರ್ತೀರ. ಇದು ಒಂದು ಕಾಮನ್ ಪ್ರಶ್ನೆ. ಅದಕ್ಕೆ ನಾನು ಒಂದು Q&A ಸೆಷನ್ ಅಂತ ತಗೊಂಡಿದ್ದೀನಿ. ಇದು ಒಂದೇ ಪ್ರಶ್ನೆನ ನಾನು ಆನ್ಸರ್ ಮಾಡ್ತೀನಿ. ಪೇಪರ್ ಟಫ್ ಇರುತ್ತಾ? ಬ್ಲೂ ಪ್ರಿಂಟ್ ಪ್ರಕಾರ ಇರುತ್ತಾ? ಈಸಿ ಇರುತ್ತಾ? ಡಿಫಿಕಲ್ಟ್ ಇರುತ್ತಾ? ಈ ಮಾಡಲ್ ಪೇಪರ್ ಪ್ರಕಾರ ಇರುತ್ತಾ? ಎಲ್ಲಾ ಪ್ರಶ್ನೆಗಳನ್ನ ಸೇರಿಸಿ ಒಂದೇ ಕ್ವೆಶನ್. ಇದಕ್ಕೆ ಒಂದು ಕ್ವೆಶನ್ ನಾನು ನಿಮಗೆ ಕೇಳ್ತೀನಿ, ಪೇಪರ್ ನಾನು ತೆಗಿತೀನ? ಇಲ್ಲ. ಪೇಪರ್ ತೆಗಿಯೋರು ಗೌರ್ಮೆಂಟ್ ಅವರು ನಿಮ್ಮನ್ನ ಫೇಲ್ ಮಾಡಬೇಕು ಅಂತ ಅನ್ಕೋತಿದ್ದಾರೇನಪ್ಪ? ಇಲ್ಲ. ಗೌರ್ಮೆಂಟ್ ಅವರು ನಿಮ್ಮನ್ನ ಪಾಸ್ ಮಾಡಬೇಕು ಅಂತಾನೆ ಅನ್ಕೋತಾ ಇದ್ದಾರೆ. ಏನು ಒಳ್ಳೆ ಮಾರ್ಕ್ಸ್ ಬರಲಿ ಅಂತಾನೆ ಅವ್ರಿಗೂ ಆಸೆ ಇದೆ. ನಿಮ್ಮನ್ನ ಫೇಲ್ ಮಾಡಿ ಮನೆ ಕೂರ್ಸೋದಲ್ಲ. ಒಂದು ಲಾಜಿಕಲಿ ಥಿಂಕ್ ಮಾಡಿ, ಆಯ್ತಾ? ಸೊ ಇನ್ನೊಂದು, ಹಂಗಂತ ಯಾವಾಗಲೂ ನಿಮ್ಗೆ ಔಟ್ ಆಫ್ ಔಟ್ ಕೊಡ್ಬೇಕೆ ಅಂತನ ಅವ್ರದ್ದು? ಹಂಗೂ ಇರಲ್ಲ. ಒಂದಿಷ್ಟು ಕ್ವೆಶನ್ಸ್ ಟಫ್ ಇರ್ತವೆ. ಸೊ ಹಾಗಿದ್ದಾಗ ನಿಮಗೆ ಬೇಸಿಕ್ಸ್ ಬರಬೇಕು ಚಾಪ್ಟರ್ದು. ಎಲ್ಲಾ ಚಾಪ್ಟರ್ದು ಬೇಸಿಕ್ ಅಂದ್ರೆ ಏನಿಲ್ಲಪ್ಪ, ಡೆಫಿನೇಷನ್ ಗೊತ್ತಿರಲಿ. ಈ ಫಾರ್ ಎಕ್ಸಾಂಪಲ್ ನಾನು ಪಾಲಿನೋಮಿಯಲ್ ಅಂತ ತಗೊಂಡ್ರೆ, ಪಾಲಿನೋಮಿಯಲ್ ಅಂದ್ರೆ ಏನು, ಝೀರೋ ಅಂದ್ರೆ ಏನು, ಝೀರೋ ಹೇಗೆ ಮಾಡಕ್ ಬರಬೇಕು, ಝೀರೋ ಅಂದ್ರೆ ಏನಾದ್ರೂ ರಿಲೇಷನ್ ಇದೆಯಾ, ಅದು ಒಂದು ಸ್ವಲ್ಪ ಗೊತ್ತಿದ್ರೆ, ನಿಮಗೆ ಬೇಸಿಕ್ ಇಂದ ಮಾಡಕ್ ಬರ್ತಿದ್ರೆ, ಝೀರೋ ಕೊಟ್ಟಾಗ ಪಾಲಿನೋಮಿಯಲ್ ಹೇಗೆ ಬರೀಬೇಕು, ಇಷ್ಟು ಕೊಟ್ಟಾಗ ನೀವು ಇಡೀ ಚಾಪ್ಟರ್ನ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಓಕೆನಾ? ಸೊ ಬೇಸಿಕ್ ಹೇಳ್ತಾ ಇದ್ದೀನಿ. ಅದೇ ತರ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಬಂದ್ರೆ ಎಲ್ಲಾ ಚಾಪ್ಟರ್ ಅಲ್ಲಿ ಫಾರ್ಮುಲಾ ಗೊತ್ತಿರುತ್ತಾ? ಟೇಬಲ್ ಹಾಕಕ್ಕೆ ಬರುತ್ತಾ? ನಿಮ್ಗೆ ಲೆಕ್ಕ ಕ್ಯಾಲ್ಕುಲೇಷನ್ ಚಿಕ್ಕದಾಗಿ ಮಾಡಕ್ ಬರುತ್ತಾ? ಐಡೆಂಟಿಫೈ ಮಾಡಕ್ ಬರುತ್ತಾ? ಇಷ್ಟು ಬೇಸಿಕ್ ನಿಮಗೆ ಗೊತ್ತಿರಲಿ. ಯಾವುದೇ ಚಾಪ್ಟರ್ ಇರಲಿ, ಒಂದು ಸ್ವಲ್ಪ ಬೇಸಿಕ್ ಗೊತ್ತಿರಲಿ, ಬೇಸಿಕ್ ಐಡಿಯಾ ಇರಬೇಕು. ಬೇಸಿಕ್ ಅಂದ್ರೆ ಏನು? ತುಂಬಾನೇ ಬೇಸಿಕ್ ಅಂದ್ರೆ ಡೆಫಿನೇಷನ್ ಲೆವೆಲ್, ಫಾರ್ಮುಲಾ ಲೆವೆಲ್ ಬೇಸಿಕ್ ಹೇಳ್ತಾ ಇದ್ದೀನಿ. ಇಷ್ಟು ಗೊತ್ತಿದ್ರೆ ನೀವು ಪಕ್ಕ ಪಾಸ್ ಆಗ್ತೀರಾ ರೀ. ನನ್ನ ಜೊತೆ ಕೂತ್ಕೊಂಡು ಕ್ಲಾಸ್ ಕೇಳಿ, ಪಕ್ಕ ಕ್ಲಾಸ್ ಕೇಳಿದಾಗ ನೀವು ಪಕ್ಕಾ ಪಾಸ್ ಆಗ್ತೀರಾ. ಬರೀ ಬೇಸಿಕ್ ಮಾಡಿದಾಗ ಆರಾಮಾಗಿ ಪಾಸ್ ಆಗ್ತೀರಾ. ಓಕೆ, ಅದು ಫಸ್ಟ್. ಸೊ ಹಾಗಾಗಿ ಫೇಲ್ ಆಗ್ತೀವಿ ಅನ್ನೋ ಭಯ ಸೈಡ್ಗೆ ಇಟ್ಬಿಡಿ. ಇಲ್ಲಿ ಭಯ ಹೋಗ್ಬೇಕು ನಿಮ್ದು. ಸೆಕೆಂಡು, ಶ್ಯೂರ್ ಕ್ವೆಶನ್ಸ್ ಮಾಡಿದ್ರೆ ನಿಮ್ಗೆ 50 ಮೇಲೆ ಪಕ್ಕಾ ಬರುತ್ತೆ. ಯಾಕೆ ನಾನು ಬರೀ 50 ಮೇಲೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ಸಾರಿ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಅದೊಂದೊಂದು ಸಾರಿ ನಿಮಗೆ ಮಿಸ್ ಆಗುತ್ತೆ. ಎಲ್ಲೋ ಕ್ಯಾಲ್ಕುಲೇಷನ್ ಎರರ್ ಮಾಡ್ತೀರಾ, ಎಕ್ಸಾಮಲ್ಲಿ ಗಡಿಬಿಡಿ ಮಾಡ್ತೀರಾ. ಎಕ್ಸಾಮ್ ಬರೀಬೇಕಾದ್ರೆ ಗಡಿಬಿಡಿ ಮಾಡಿಬಿಟ್ಟು ಏನೋ ಮಾರ್ಕ್ಸ್ ಕಳ್ಕೊಂಡಿರ್ತೀರಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಶ್ಯೂರ್ ಕ್ವೆಶನ್ಸ್ನ, ನಾನು ಕೊಟ್ಟಿದ್ದು ಶ್ಯೂರ್ ಕ್ವೆಶನ್ಸ್ನ ಮಾಡಿದ್ರೆ ನಿಮಗೆ 50+ ಬರುತ್ತೆ. ಇವಾಗ ಶ್ಯೂರ್ ಕ್ವೆಶನ್ ಅಂದಾಗ ಮಕ್ಕಳೇ, ಮ್ಯಾಥ್ಸಲ್ಲಿ ನಂಬರ್ಸ್ ಚೇಂಜ್ ಆಗುತ್ತೆ. ಸೊ ನಂಬರ್ಸ್ ಮ್ಯಾಮ್ ಇದೇ ಬಂದಿಲ್ಲ ಅಂತ ಅಲ್ಲ, ನಂಬರ್ಸ್ ಚೇಂಜ್ ಆಗುತ್ತೆ. ಇನ್ನೊಂದು, ಈವನ್ ಬೇರೆ ಸಬ್ಜೆಕ್ಟ್ಸ್ ಆದ್ರೂ ಒಂದೊಂದ್ಸರಿ ನಂಬರ್ ಚೇಂಜ್ ಆಗುತ್ತೆ, ಅಥವಾ ಸೆಂಟೆನ್ಸನ್ನ ಹಿಂಗಿದ್ದನ್ನ ಹಿಂಗೆ ಕೇಳ್ತಾರೆ, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಚೇಂಜ್ ಮಾಡ್ತಾರೆ, ಅಥವಾ ಅದೇ ಕಾನ್ಸೆಪ್ಟ್ಗೆ ಕ್ವೆಶನ್ ಬೇರೆ ಬೇರೆ ಥರ ಇರುತ್ತೆ, ಬಟ್ ಬರೆಯೋದು ಆನ್ಸರ್ ಅದೇ. ಓಕೆನಾ? ಸೊ ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇಂಪಾರ್ಟೆಂಟ್ ಕ್ವೆಶನ್ ಟೈಪ್ಸ್ ಗೊತ್ತಿರ್ಬೇಕಂದ್ರೆ ವಿಧಗಳು, ಅಂದ್ರೆ ಯಾವ್ಯಾವ ಥರ ಕ್ವೆಶನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಆ ಥರ ಫಾರ್ಮ್ಯಾಟ್ಗಳು, ಕ್ವೆಶನ್ ಫಾರ್ಮ್ಯಾಟ್ ಗೊತ್ತಾದ್ರೂ ನಿಮ್ಗೆ ಆರಾಮಾಗಿ 70+ ಎಷ್ಟು ಸಲೀಸಾಗಿ ತಗೋತೀರಾ ನೀವು. ನಾನು ಇದನ್ನು ಹೇಳ್ತಾ ಇರೋದು ಲಿಟ್ರಲಿ ಝೀರೋ ಪ್ರಿಪ್ರೇಷನ್ ಇರೋ ಸ್ಟೂಡೆಂಟ್ಸ್ಗೋಸ್ಕರ. ಆರಾಮಾಗಿ 70+ ಕೂಡ ಸ್ಕೋರ್ ಮಾಡ್ತೀರಾ ನೀವು ಇಂಪಾರ್ಟೆಂಟ್ ವೆರೈಟಿ ಕ್ವೆಶನ್ಸ್ ನೋಡಿದಾಗ. ಒಂದೇ ಥರ ಕ್ವೆಶನ್ ಅದೇ ಹೇಳಿದಾರ, ಯಾವ್ಯಾವ ಥರ ಕೇಳ್ಬೋದು ಅಂತ ಗೊತ್ತಿರಬೇಕು, ಅಥವಾ ಯಾವುದೇ ಥರ ನಂಬರ್ ಬಂದಾಗ ಹೆಂಗೆ ಮಾಡಬೇಕು ಅಂತ ಗೊತ್ತಿರಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಒಂದೊಂದ್ಸರಿ ಚಾಪ್ಟರ್ ಟು ಚಾಪ್ಟರ್ ಲಿಂಕ್ ಆಗಿರುತ್ತೆ. ನೀವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಲೀನಿಯರ್ ಇಕ್ವೇಷನ್ ಮಾಡ್ತೀರಾ, ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ಮಾಡ್ತೀರಾ. ಅದು ಆ ಥರ ಒಂದು ಸ್ವಲ್ಪ ಬೇಸಿಕ್ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ ಟೈಪ್ಸ್ ಗೊತ್ತಿರಬೇಕು. ಅದನ್ನ ನಾವು ಇಲ್ಲಂದ್ರೂ ಸಾಲ್ವ್ ಮಾಡಿಸ್ತೀವಲ್ವಾ. ಮುಂದೆ ಒಳ್ಳೆ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ ಇದ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ ಅಂದರೆ ನೀವು 80/80 ತೆಗಿತೀರಾ. ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಂತಂದರೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ, ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ, ಅಥವಾ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲ್ ಅನ್ಕೊಳ್ಳಿ, ಅಥವಾ ಸರ್ಫೇಸ್ ಏರಿಯಾ ವಾಲ್ಯೂಮ್ಸಲ್ಲಿ ಅಂತ ಅನ್ಕೊಳ್ಳಿ. ಇಲ್ಲೇನೆ ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಬರೋದು, ಅಥವಾ ಏರಿಯಾ ರಿಲೇಟೆಡ್ ಸರ್ಕಲ್. ಅದನ್ನು ಆ್ಯಕ್ಚುಲಿ ಆ ಥರ ಆಗೋದೇ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಇವೆಲ್ಲದರಲ್ಲಿ ನೀವು ಸ್ವಲ್ಪ ರಿಗರಸ್ ಪ್ರಾಕ್ಟೀಸ್ ಇದ್ರೆ ನೀವು ಆರಾಮಾಗಿ 80/80 ಸ್ಕೋರ್ ಮಾಡ್ತೀರಾ. ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು.
ಸುಮ್ಮನೆ ಕಾಟ್ ಹಾಕೋದು, ತಪ್ಪಾಗಿ ಬರೆಯೋದನ್ನ ಅವಾಯ್ಡ್ ಮಾಡ್ಕೋಬೇಕು. ಸುಮ್ಮನೆ ಏನೇನೋ ಬರೆಯೋಂಗಿಲ್ಲ. ಈವನ್ ಬೇರೆ ಸಬ್ಜೆಕ್ಟ್ಸಲ್ಲಿ, ಥಿಯರಿ ಸಬ್ಜೆಕ್ಟ್ಸಲ್ಲಿ ಏನೇನೋ ಬರೆಯೋಂಗಿಲ್ಲ. ಎಷ್ಟು ನೆಸಸರಿ ಇದೆಯೋ ಅಷ್ಟೇ ಪಾಯಿಂಟ್ಸ್ನ ಬರೀರಿ, ಆಯಿತಾ? ಸೊ ರಿವರ್ಸ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನೀನು ಮೌಂಟೇನ್ಸ್ ಬಗ್ಗೆ ಬರೆಯೋದಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಓಕೆನಾ? ಸೊ ಅಥವಾ ರಿವರ್ಸ್ ಹೂ ಫಾರ್ಮ್ ಅ ಡೆಲ್ಟಾ ಅಂತ ಕೇಳಿದಾಗ ನೀವು ಇರ್ಲಾರ್ದನ್ನ ಬರೆಯೋದಲ್ಲ, ಓಕೆ? ಸೊ ನೋಡ್ಕೊಳ್ಳಿ, ಏನು ಕೇಳಿದಾರೋ ಅದ್ರ ಮೇಲೆ ಆನ್ಸರ್ ಮಾಡಿ, ಓಕೆ? ನೆಕ್ಸ್ಟ್ ಅದೇ ಥರ ಇವಾಗ ಡೈಜೆಸ್ಟಿವ್ ಸಿಸ್ಟಮ್ ಕೊಟ್ಟಾಗ ಹೋಗಿ ನೀವು ಮತ್ತೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಬರೀಬೇಡಿ, ಎಕ್ಸ್ಟ್ರಾ ಆ್ಯಡ್ ಮಾಡಬೇಡಿ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕಿಡ್ನಿ ಬರಲ್ಲ. ಸೊ ಅನ್ರಿಲೇಟೆಡ್ ಥಿಂಗ್ಸ್ನ ಬರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟು ಎಲ್ಲಾನು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅಂದರೆ ಈ ಥರ ಶ್ಯೂರ್ ಕ್ವೆಶನ್ಸು, ಇಂಪಾರ್ಟೆಂಟ್ ಕ್ವೆಶನ್ ಟೈಪ್ಸು, ಅಥವಾ ವೆಲ್ ಪ್ರಿಪೇರ್ಡ್ನೆಸ್ಸು, ಅಥವಾ ಬೇಸಿಕ್ ಕ್ವೆಶನ್ಸು ಯಾವ ಥರ ಬರಬೇಕು ಅಂತ ನಿಮಗೊಂದು ಐಡಿಯಾ ಬೇಕಲ್ವಾ? ಸುಮ್ಮನೆ ಓದ್ತಾ ಹೋದ್ರೆ ಅಲ್ಲ. ಈಗ ನೀವು ಬರೀ ಡೆಫಿನೇಷನ್ ಓದ್ತೀರಾ, ಕ್ವೆಶನ್ ಹೆಂಗೆ ಕೇಳ್ತಾರಂತೆ ಗೊತ್ತಿಲ್ಲ ಅಂದರೆ ಹೆಂಗೆ ಮಾಡ್ತೀರಾ ಸಾಲ್ವ್? ಅದಕ್ಕೆ ಮಾಡೆಲ್ ಪೇಪರ್ಸ್ ರೆಫರ್ ಮಾಡಿ, ಬರ್ದಿದ್ದೀನಿ, ಇಂಪಾರ್ಟೆಂಟ್ ಇದು. ಮಾಡೆಲ್ ಪೇಪರ್ಸ್ ರೆಫರ್ ಮಾಡಿ, PYQs ರೆಫರ್ ಮಾಡಿ, LBA ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿರಿ. ಸೊ ಇಷ್ಟೆಲ್ಲ ಇದ್ರೆ ನಿಮಗೆ ಒಂದು ಫುಲ್ ಸೆಟ್ ಆಫ್ ಕ್ವೆಶನ್ ಬ್ಯಾಂಕ್ ಸಿಕ್ಕಿರುತ್ತೆ. ನಿಮಗೆ ಹೆಂಗಾಗುತ್ತೆ ಅಂದರೆ ಅಯ್ಯೋ ಇದೇ ಮಾಡ್ತಾ ಇದ್ದೀನಲ್ಲಪ್ಪ ಮತ್ತೆ ಮತ್ತೆ ಅಂತ ಅನಿಸುತ್ತೆ. ಬಟ್ ಅಷ್ಟು ವೆರೈಟಿ ಕ್ವೆಶನ್ ನೀವು ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಅಷ್ಟಲ್ದೇನೆ ಅಟ್ಲೀಸ್ಟ್ 3 hours ಸೆಲ್ಫ್ ಟೈಮ್ಡ್ ಟೆಸ್ಟ್ ಮಾಡ್ಕೊಳ್ಳಿ. ಪ್ರಿಪರೇಟರಿ ಎಕ್ಸಾಮ್ ಬರೀತೀರಾ, ಅದನ್ನ ಬಿಟ್ಟು ಮನೇಲೂ ಕೂಡ ಒಂದು ಸ್ವಲ್ಪ ಶಾಂತಿಯಿಂದ ನೀವೇ ಎಕ್ಸಾಮ್, ಅಲ್ಲಿ ಯಾರು ಜಡ್ಜ್ ಮಾಡ್ತಾರೆ? ಯಾರು ನಿಮ್ಮನ್ನು ನೋಡ್ತಾ ಇದ್ದಾರೆ? ಯಾರೂ ಇಲ್ಲ. ಸೊ ಮನೇಲೇ ಕೂತ್ಕೊಂಡು ಮಾಡಿರಿ ಸಾಲ್ವು. ಒಂದೊಂದು ಸಬ್ಜೆಕ್ಟಿಗೆ ಒಂದು ಟೆಸ್ಟ್ ಆದರೂ ಬರೀರಿ, ಟ್ರೈ ಮಾಡಿ ಮಾಡಲಿಕ್ಕೆ. ಸೊ ಇಷ್ಟೆಲ್ಲ ಮಾಡಿದಾಗ ನಿಮ್ಮ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗುತ್ತೆ, ಇದು ಗ್ಯಾರಂಟಿ ನಾನೇ ಕೊಡ್ತೀನಿ. ಇಷ್ಟೆಲ್ಲ ನಿಮಗೆ ನಮ್ಮ ಚಾನಲ್ PW ಕರ್ನಾಟಕ 8, 9, 10 ಅಲ್ಲಿ ಸಿಗುತ್ತೆ, ಎಲ್ಲ ವಿಡಿಯೋಸ್ ಸಿಗುತ್ತೆ, ಆಯಿತಾ? ಸೊ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲ್ಲ ಅಲ್ಲೇ ಪ್ರೆಸೆಂಟ್ ಇದೆ, ನೀವು ಆರಾಮಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ನೋಟ್ಸ್ ಬೇಕಾ? ನೋಟ್ಸ್ ಕೂಡ ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಇನ್ನೇನು ತಡ, ಇವಾಗಿಂದನೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಪೇಪರ್ ಟಫ್ ಇರುತ್ತಾ ಅನ್ನೋ ಕ್ವೆಶನ್ ಇದೆಯಲ್ಲ, ಅದನ್ನು ಬಿಟ್ಟುಬಿಡಿ. ಎಕ್ಸಾಮಿನರ್ಸ್ಗೆ ಅವ್ರು ತೆಗಿಲಿ ಪೇಪರ್ನ, ಅವ್ರ ಪೇಪರ್ ಹೆಂಗೆ ತೆಗೆದ್ರು ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತಲ್ವಾ? ಇದನ್ನ ಮಾಡಿದ್ರೆ ಇಷ್ಟು ಬರುತ್ತೆ, ಇದನ್ನ ಮಾಡಿದ್ರೆ ಇಷ್ಟು ಬರುತ್ತೆ, ಇದನ್ನ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತಪ್ಪ. ನಿಮ್ಮ ಪೇಪರ್ ಡಿಫಿಕಲ್ಟಿ ಲೆವೆಲ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರಿಪೇರ್ ಆಗದೆ ಇರೋರಿಗೆ ಪೇಪರ್ ಡಿಫಿಕಲ್ಟ್ ಅನಿಸುತ್ತೆ. ಯಾರಿಗೆ ಆ ಕ್ವೆಶನೇ ನೋಡಿಲ್ಲ ಅಂದರೆ ಅವ್ರಿಗೆ ಡಿಫಿಕಲ್ಟ್ ಅನಿಸುತ್ತೆ. ಆ ಕ್ವೆಶನ್ ಯಾವತ್ತು ಸಾಲ್ವೇ ಮಾಡಿಲ್ಲ ಅಂದರೆ ಕ್ವೆಶನ್ ಡಿಫಿಕಲ್ಟಿ ಅನಿಸೋದು, ನೋಡಿಲ್ಲಾರ್ದು ನಮಗೆ ಡಿಫಿಕಲ್ಟಿ ಅನಿಸೋದು. ಸೊ ಅದೇನು ಗೊತ್ತಿಲ್ಲಾರ್ದಕ್ಕೆ ನೀವು ತಲೆ ಚಚ್ಕೊಳ್ಳೋದಲ್ಲ, ಗೊತ್ತಿಲ್ಲದನ್ನ ಗೊತ್ತು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಕೂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪೇಪರ್ ಟಫ್ ಇರುತ್ತಾ ಅನ್ನೋ ಕ್ವೆಶನ್ ನಿಮ್ಮ ತಲೆಯಿಂದ ಆವಾಗಲೇ ಹೋಗೋದು. ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತಾ ಪೇಪರು? ಚೆಕ್ ಮಾಡಿ ನಿಮ್ಮ ಮಾಡೆಲ್ ಪೇಪರು ಮತ್ತು ಪ್ರಿಪ್ರೇಟರಿ ಪೇಪರ್ನ, ಎಷ್ಟು ಸಿಮಿಲರ್ ಇದೆ ಅಲ್ವಾ? ಸೊ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದಾರೆ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಲ್ಲಿ ಅಲ್ವಾ? ಎಲ್ಲೋ ಒಂದು ಕಡೆ ನೀವು ಮೇ ಬಿ ಅನ್ಕೊಳ್ಳಿ, ಲೈಕ್ ಆ ಥರ ಮಾಡಲ್ಲ, ಬಟ್ ಮಾಡಿದ್ರು ಕೂಡ ಏನೋ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿಲ್ಲ, ಏನೋ ಸ್ವಲ್ಪ ಮಾರ್ಕ್ಸ್ ಆಚೆ ಈಚೆ ಮಾಡಿದ್ರು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನಿಮಗೆ ಏನು ಬರುತ್ತೋ ಅದನ್ನ ಬರೀರಲ್ಲ ಎಕ್ಸಾಮಲ್ಲಿ, ಅಷ್ಟೇ ಅಲ್ವಾ? ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಎಕ್ಸಾಮಲ್ಲಿ ಬರೀರಿ, ಮಾರ್ಕ್ಸ್ ಹೆಂಗೆ ಬರುತ್ತೋ ನೋಡುವ, ಓಕೆ? ಸೊ ಇದನ್ನ ಫಾಲೋ ಮಾಡಿ, ನಾನು ಹೇಳಿದ್ದು ಸ್ಟ್ರಾಟಜಿನ ಫಾಲೋ ಮಾಡ್ಕೊಳ್ಳಿ, ನಾನು ಹೇಳಿದ ಮೆಥಡ್ಸ್ನ ಫಾಲೋ ಮಾಡ್ಕೊಳ್ಳಿ. ನಾನು ಏನೇನು ಮಾಡಿದ್ರಿ ಎಷ್ಟೆಷ್ಟು ಸಿಗ್ಬೋದು ಅಂತ ಒಂದು ಸ್ವಲ್ಪ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಅದನ್ನ, ಆಯಿತಾ? ಬಟ್ ಇಷ್ಟೆಲ್ಲ ಓಕೆ ಮ್ಯಾಮ್ ಹೇಳಿದ್ರು ನಾನು ಕೇಳಿ ಕೂತ್ಬಿಡ್ತೀನಿ, ನನಗೆ ಬರುತ್ತೆ ಅಲ್ಲ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಕೂತ್ಕೊಂಡು ರೆಗ್ಯುಲರಾಗಿ ಓದಿ ಟೈಮ್ ಟೇಬಲ್ ಹಾಕ್ಕೊಂಡು, ಆಯಿತಾ? ಇನ್ನೇನು ಪ್ರಶ್ನೆ ಇದೆ ಹೇಳಿ ನನಗೆ ಕಾಮೆಂಟಲ್ಲಿ, ನಿಮ್ಗೆ ಇನ್ನೇನು ಪ್ರಶ್ನೆ ಬರ್ತಾ ಇದೆ ಹೇಳಿ. ಹಂಗಂತ ಬರೀ ಇದೇ ಪ್ರಶ್ನೆ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು, ಆಯಿತಾ? ಟಿಪ್ಸ್ನ ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೇನು ಪ್ರಶ್ನೆ ಇದೆ ನೀವು ಕಾಮೆಂಟಲ್ಲಿ ಹೇಳಿ ನನಗೆ. ನಾನು ಕಾಮೆಂಟ್ ಚೆಕ್ ಮಾಡ್ತಾ ಇರ್ತೀನಿ. ನೀವು ಮುಂದಿನ ಪ್ರಶ್ನೆಗೆ ನಾನು ಮತ್ತೆ ಆನ್ಸರ್ ತೊಗೊಂಡು ಬರ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.